ಹಲೋ ನಮಸ್ಕಾರ, ನಾನು ಕೊಪ್ಪಳದಿಂದ ಶರಣಪ್ಪ. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ ನ್ಯೂಸ್ 18 ಸಾಮಾಜಿಕ ಜಾಲತಾಣವನ್ನು ಫಾಲೋ ಮಾಡಿ. ಇತ್ತೀಚಿನ ದಿನಗಳಲ್ಲಿ ನಗರ ಪ್ರದೇಶಗಳಲ್ಲಿ ನಾಯಿಗಳು ದಾಳಿ ಆಗ್ತವೆ. ನಾಯಿಗಳ ದಾಳಿಯಿಂದ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ಅದರಲ್ಲೂ ವೃದ್ಧರು, ಮಕ್ಕಳು ಸಹ ಹೊರಗೆ ಬರಲು ಭಯಪಡ್ತಾ ಇದ್ದಾರೆ. ಏನು ಹಾಲು ತರಲು ಹೋಗುವವರಿಗೂ ಸಹ ಈ ನಾಯಿಗಳ ದಾಳಿಯಿಂದಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇದು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ವಾದವಾಗಿ ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿತು. ನಗರ ಪ್ರದೇಶದ ಒಂದು ನಾಯಿಗಳನ್ನು ಸಂತಾನ ಶಸ್ತ್ರಚಿಕಿತ್ಸೆ ಹರಣ ಮಾಡಿ ಅವುಗಳನ್ನು ನಿಯಂತ್ರಿಸಬೇಕು. ಜೊತೆಗೆ ನಾಯಿಗಳಿಗೆ ಆಗಾಗ ರೇಬಿಸ್ ಏನು ಚುಚ್ಚುಮದ್ದು ನೀಡಿ ನಾಯಿಗಳಿಂದ ಜನರಿಗೆ ಹಾನಿಯಾಗದಂತೆ ನೋಡಬೇಕು ಮತ್ತು ನಾಯಿಗಳನ್ನು ಸಹ ಆರೈಕೆ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ಇಲ್ಲಿ ಆರೈಕೆ ಕೇಂದ್ರ ತೆರೆಯಿರಿ ಅನ್ನುವಂಥ ಒಂದು ಆದೇಶ ನೀಡಿತು. ಈ ಆದೇಶದ ಹಿನ್ನೆಲೆ ಈಗ ಕೊಪ್ಪಳ ಬಳಿ ಇರುವಂಥ ಭಾಗ್ಯನಗರ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಳೆದ 6 ತಿಂಗಳಿಂದಲೇ ಪಟ್ಟಣ ಪಂಚಾಯಿತಿಯವರು ಒಂದು ಶ್ವಾನಗಳ ಆರೈಕೆ ಕೇಂದ್ರವನ್ನು ಇಲ್ಲಿ ನಿರ್ಮಿಸಿದ್ದಾರೆ. ಒಟ್ಟು 640 ಶ್ವಾನಗಳನ್ನು ಇಲ್ಲಿ ಅವರು ಸಾಕಿ ಅವುಗಳಿಗೆ ಆರೈಕೆ ಮಾಡಬೇಕಾಗಿದೆ. ಅದಕ್ಕಾಗಿ ಪಟ್ಟಣ ಪಂಚಾಯಿತಿಯವರು ಖಾಸಗಿಯವರಿಗೆ ಗುತ್ತಿಗೆ ನೀಡ್ತಾರೆ. ಖಾಸಗಿ ಗುತ್ತಿಗೆಯವರು ಅದನ್ನು ಶ್ವಾನಗಳನ್ನು ಹಿಡಿದು ತರಬೇಕು, ಜೊತೆಗೆ ಅವುಗಳನ್ನು ಆರೈಕೆ ಮಾಡಬೇಕು ಮತ್ತು ಅಲ್ಲಿ ಒಬ್ಬ ತಜ್ಞ ವೈದ್ಯರು ಇರಬೇಕು. ಆರೈಕೆ ಬೇಕಾದ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಅವರೇ ಮಾಡಬೇಕಾಗಿದೆ. ಆದರೆ ಇಲ್ಲಿವರೆಗೂ ಸಹ ಆಗದೇ ಇರುವಂಥ ಕಾರಣಕ್ಕಾಗಿ ಈಗ ನಿರ್ಮಿಸಿ ಕಳೆದ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕಳೆದ 5 ತಿಂಗಳಿಂದಲೇ ನಿರ್ಮಿಸಿರುವಂಥ ಈ ಶ್ವಾನ ಕೇಂದ್ರ ಈಗ ಅದು ಹಾಳು ಬಿದ್ದಿದೆ. ಜೊತೆಗೆ ಇದು CSITಗಳ ಮಧ್ಯೆ ಇರುವಂಥದ್ದು ಮತ್ತು ಇಲ್ಲಿ ಜನವಸತಿ ಇಲ್ಲದೇ ಇರೋದು ಸಹ ಇದು ಕುಡುಕರ ಅಡ್ಡಿಯಾಗಿ ಪರಿಣಮಿಸಿದೆ. ಇಂಥ ಸಂದರ್ಭದಲ್ಲಿ ಈಗ ಇಲ್ಲಿ ಭಾಗ್ಯನಗರ ಮತ್ತು ಅದರ ಪಕ್ಕದಲ್ಲಿರುವಂಥ ಒಂದು ಯತ್ನಟ್ಟಿ, ಓದನಹಳ್ಳಿ ಇರುವಂಥ ಗ್ರಾಮಗಳಲ್ಲಿ ಈ ನಾಯಿಗಳನ್ನು ಹಿಡಿದು ತರೋದಕ್ಕೆ ಒಟ್ಟು ಇಲ್ಲಿ ಸಮೀಕ್ಷೆ ಪ್ರಕಾರ 540 ನಾಯಿಗಳಿವೆ, ಬೀದಿ ನಾಯಿಗಳಿವೆ. ಈ ಬೀದಿ ನಾಯಿಗಳಿಗೆ ಅವರು ಬೀದಿ ನಾಯಿಗಳನ್ನು ಸಾಕಬೇಕು, ಅಂದರೆ ಇಲ್ಲಿ ಬೇಕಾದಷ್ಟೇ. ಈ ನಿಟ್ಟಿನಲ್ಲಿ ಬೆಂಗಳೂರು ಮೂಲದ ಬಾಪಿನ್ ದಿಲೀಪ್ ಎನಿಮಲ್ ರೈಟ್ಸ್ ಟ್ರಸ್ಟ್ ಅನ್ನುವಂಥ ಸಂಸ್ಥೆಗೆ ಇದನ್ನು ಗುತ್ತಿಗೆಯನ್ನು ನೀಡಿದ್ದಾರೆ. ಈ ಗುತ್ತಿಗೆ ನೀಡಿದವರು ಇಲ್ಲಿವರೆಗೂ ಸಹ ಬಂದಿಲ್ಲ. ಈ ಕುರಿತು ನ್ಯೂಸ್ 18ನಲ್ಲಿ ನಮ್ಮೂರಿನಲ್ಲಿ ನ್ಯೂಸ್ 18ನಲ್ಲಿ ವರದಿ ಪ್ರಸಾರ ಆಯಿತು. ವರದಿ ಪ್ರಸಾರವಾದ ತಕ್ಷಣವೇ ಜಿಲ್ಲಾಧಿಕಾರಿಗಳು ಅದಕ್ಕೆ ಸ್ಪಷ್ಟನೆ ನೀಡಿದ್ದು. ಅವರು ಹೇಳಿದ ಪ್ರಕಾರ ಇದು ಟೆಂಡರ್ ಹಂತದಲ್ಲಿ ಒಂದಿಷ್ಟು ಗೊಂದಲ ಆಗಿತ್ತು. ಈಗ ಆ ಗೊಂದಲ ಬಗೆಹರಿಸಿದೆ. ಆದಷ್ಟು ಬೇಗನೆ ಈ ಕೇಂದ್ರವನ್ನು ಆರಂಭಿಸ್ತೀವಿ ಮತ್ತು ಇಲ್ಲಿ ಬೇರೆ ಬೇರೆ ಜಿಲ್ಲೆಯ ಬೇರೆ ಬೇರೆ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಇರುವಂಥ ಶ್ವಾನ ಇದರಲ್ಲಿ ಜನರ ಸೇವೆ ಮುಂದೆ ಬಂದು ಒಂದು ದತ್ತು ಪಡೆದಿದ್ದಾರೆ. ಈ ನಿಟ್ಟಿನಲ್ಲಿ ಸಹ ಪ್ರಯತ್ನ ಮಾಡ್ತೀವಿ ಅನ್ನುವಂಥ ಮಾತುಗಳು ಹೇಳಿದೆ. ಅಲ್ಲ ನೋಡಿ, ನಾವು ಎಲ್ಲ ಅರ್ಬನ್ ಲೋಕಲ್ ಬಾಡಿಯಲ್ಲೂ ಮಾಡಿಸಿದ್ದೀವಿ. ಇನ್ಫ್ಯಾಕ್ಟ್ ನಮ್ಮಲ್ಲಿ ಯಲಬುರ್ಗಾ ಕುಕ್ನೂರಲ್ಲಿ 104ರಷ್ಟು ನಾಯಿಗಳನ್ನು ದತ್ತು ಪಡೆದಿದ್ದಾರೆ. ಇಟ್ಸ್ ಅ ಮಾಡೆಲ್ ಫಾರ್ ಅದರ್ಸ್. ಎಲ್ಲರಿಗೂ ಕೂಡ ಒಂದು ಮಾದರಿ ಕಾರ್ಯ ಅದು. ಸಾರ್ವಜನಿಕರು ಇವರು ಯಾವಾಗ ಪಿಕಪ್ ಮಾಡಿ ಆಪ್ರೇಷನ್ ಮಾಡಿ ಇದಕ್ಕೆ ಹಾಕಕ್ಕೆ ಹೋದರೂ ಇಲ್ಲ ನಾವು ಇದನ್ನು ಅಡಾಪ್ಟ್ ಮಾಡ್ಕೋತೀವಿ ಅಂತ ಅವರೇ ದತ್ತು ತೊಗೊಂಡ್ಬಿಟ್ಟಿದ್ದಾರೆ. ಬರೀ ತೊಗೊಂಡಿರೋದಲ್ಲ, ನಮ್ಮವರು ಕ್ರಾಸ್ ಚೆಕ್ ಮಾಡಿದಾಗ ಅವರು ಅದನ್ನು ಸಾಕ್ತಾಯಿದ್ದಾರೆ. ಸೊ ಬೀದಿ ನಾಯಿ ಇದ್ದದೀಗ ಮನೆ ನಾಯಿಯಾಗಿ ಪರಿವರ್ತನೆ ಆಗಿದೆ. ಸೊ ಆ ರೀತಿ ಯಲಬುರ್ಗಾ, ಕುಕ್ನೂರು ಇರ್ಬೋದು, ಇವನ್ ಕಾರಟಗಿ ಇರ್ಬೋದು, ಗಂಗಾವತಿ ಎಲ್ಲ ಕಡೆಗೂ ಕೂಡ ಆಗಿದೆ. ಭಾಗ್ಯನಗರ ಸ್ವಲ್ಪ ಟೆಂಡರಲ್ಲಿ ವಿಳಂಬ ಆಗಿದೆ, ಅದು ಕೂಡ ಕಾರ್ಯಾರಂಭ ಮಾಡ್ತದೆ. ನಮ್ಮ ಭಾಗ್ಯನಗರದಲ್ಲಿ ಇವಾಗ ನಾಯಿಗಳ ಅವಳಿ ಜಾಸ್ತಿ ಆಗಿದೆ. ಅದೇ ಥರ ನಾವು ಹಿಂದಕ್ಕೆ ಒಂದು 4-5 ತಿಂಗಳ ಹಿಂದೆ ನಾವು ಏನು ಮಾಡಿದ್ವಿ, ಪಂಚಾಯತಿ ವತಿಯಿಂದ ಒಂದೇನು ಗೌರ್ಮೆಂಟ್ ಆದೇಶ ಇದೆ ಅದರ ಪ್ರಕಾರ ನಾಯಿಗಳನ್ನು ಹಿಡಿಸಿ ಅದಕ್ಕೆ ಇಂಜೆಕ್ಷನ್ ಮಾಡಬೇಕು ಮಾಡಿ ಗೌರ್ಮೆಂಟ್ ರೂಲ್ಸ್ ಏನೈತಿ ಅದನ್ನು ಮಾಡಿ ಮತ್ತೆ ಎಲ್ಲಿ ಅವನು ಇದು ಮಾಡೋಕೆ ಮಾಡಿದ್ವಿ. ಈಗ ಮತ್ತು ಗೌರ್ಮೆಂಟ್ ಆದೇಶ ಒಂದು ಇದಾಗಿದೆ, ಈಗ ಒಂದು ಶೆಡ್ ಮಾಡಿ ಅದಕ್ಕೊಂದು ಸರಿಯಾದ ಒಂದು ಇದು ಮಾಡ್ಬೇಕಂತೇಳಿ ಅದು ಟೆಂಡರ್ ಆಗಿದೆ. ಈಗ ಆಲ್ರೆಡಿ ಈಗ ಅತಿ ಶೀಘ್ರದಲ್ಲಿ ಅದನ್ನು ಈಗ ಕಾರ್ಯರೂಪಕ್ಕೆ ಬರುತ್ತಾ. ಆದರೆ ಒಂದು ನಾಯಿಗೆ 1,950 ರೂಪಾಯಿದಂಗೆ ಒಂದು ಗೌರ್ಮೆಂಟ್ ರೇಟ್ ಇದು ಫಿಕ್ಸ್ ಆಗಿದೆ. ಈ ಟೋಟಲ್ ಒಟ್ಟು 640 ವಾಹನಗಳನ್ನು ನಾವು ಇದು ಮಾಡಬೇಕಾಗಿದೆ, ಎಕ್ಸ್ಪೆರಿಮೆಂಟ್ ಮಾಡಬೇಕಾಗಿದೆ. ಅದನ್ನು ಶೀಘ್ರದಲ್ಲಿ ಮಾಡಿ ನಾವು ಇದು ಮಾಡ್ತೀವಿ. ಕಟ್ಟಿ ಸುಮ್ಮನೆ ಬಿಟ್ಟಿದ್ರಿ, ಏನು ವಿಳಂಬ ಅನಿಸುತ್ತೆ? ವಿಳಂಬ ಒಂದು ಸ್ವಲ್ಪ ಟೆಂಡರ್ನಲ್ಲಿ ಒಂದು ಸ್ವಲ್ಪ ಯಾರು ಟೆಂಡರ್ ಮಾಡ್ಕೊಂಡಿರ್ತಾರೆ ಅವರಲ್ಲಿ ಒಂದು ಸ್ವಲ್ಪ ಏನೋ ಒಂದು ಅಡೆತಡೆಗಳು ಆದ ಕಾರಣ ಒಂದು ಸ್ವಲ್ಪ ವಿಳಂಬ ಆಗಿದೆ. ಆದಷ್ಟು ನಮ್ಮ ಚೀಫ್ ಆಫೀಸರ್ ಆಯಿತು, ನಮ್ಮ ಜಯ ಮೇಡಮ್ ಅವರಾಯಿತು ಕುಂತ್ಕೊಂಡು ಅದನ್ನೆಲ್ಲ ಶೀಘ್ರ ಬಗೆಹರಿಸಿ ಅದನ್ನೆಲ್ಲ ಕ್ಲಿಯರ್ ಮಾಡಬೇಕು. ಬೇಗ ಆಗ್ತದೆ ಸರ್, ಬೇಗನೆ ಮಾಡಿಕೊಡ್ತೀವಿ ನಾವು. ಭಾಗ್ಯನಗರ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾಯಿಗಳ ಹಾವಳಿ ವಿಪರೀತವಾಗಿದ್ದು, ಮೊನ್ನೆ ತಾನೇ ಒಬ್ಬರು ಹುನಗುನ್ ಸರ್ ಅಂತೇಳಿ ಅವರಿಗೆ ಹಾಲು ತರಲಿಕ್ಕೆ ಹೋಗಿದ್ರು. ಅವ್ರನ್ನ ಓಡಾಡಿಸ್ಕೊಂಡು ಕಡ್ಲಿಕ್ಕೆ ಬಂದಿತ್ತು.
ಅಂತ ಹೆಚ್ಚು ಪ್ರಕರಣಗಳು ಭಾಗ್ಯನಗರದಲ್ಲಿ ನಡೀತಾ ಇದ್ದಾವೆ. ಸುಪ್ರೀಂ ಕೋರ್ಟ್ ಆದೇಶ ಅನ್ವಯ ಸುಮಾರು 6 ತಿಂಗಳ ಹಿಂದೆಯೇ ಈ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಂದು ಶ್ವಾನಗಳ ಆರೈಕೆ ಕೇಂದ್ರವನ್ನು ಮಾಡಿದ್ದಾರೆ. ಅದನ್ನು ಶೀಘ್ರದಲ್ಲೇ ಪ್ರಾರಂಭಗೊಳಿಸಿ ಆ ನಾಯಿಗಳನ್ನು ಸುರಕ್ಷತೆಯನ್ನು ಮಾಡಲಿ ಅಂತೇಳಿ ನಾನು ಕೇಳ್ಕೊತೀನಿ. ಸುಮಾರು ದಿವಸಗಳಿಂದ ಭಾಗ್ಯನಗರ ಪಟ್ಟಣದಲ್ಲಿ ಇಡೀ ಕರ್ನಾಟಕ ರಾಜ್ಯಾದ್ಯಂತನೂ ಈ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು, ಅದರ ಪ್ರಕಾರ ಈ ಒಂದು ಇತ್ಯರ್ಥ ಕೋರ್ಟ್ ಮೆಟ್ಟಲೇರಿ ಸದರಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ನವರು ಒಂದು ಆದೇಶ ಮಾಡಿದ್ದಾರೆ. ಆ ಪ್ರಾಣಿಗಳಿಗೆ ಯಾವುದೇ ರೀತಿಯ ಹಾನಿ ಆಗಲಾರ್ದಾಗೆ ಅದಕ್ಕೆ ಒಂದು ಕೇಂದ್ರವನ್ನು ಸ್ಥಾಪನೆ ಮಾಡಿ ಅವುಗಳನ್ನು ಸುರಕ್ಷಿತವಾಗಿ ಒಂದು ಇರ್ತಕ್ಕಂಥ ವ್ಯವಸ್ಥೆಯನ್ನು ಆ ಸ್ಥಳೀಯ ಸಂಸ್ಥೆಗಳು ಮಾಡಬೇಕಂತೇಳಿ ಆದೇಶ ಮಾಡಿದ ಪ್ರಕಾರ ಈಗಾಗಲೇ ನಮ್ಮ ಸ್ಥಳೀಯ ಸಂಸ್ಥೆ ಪಟ್ಟಣ ಪಂಚಾಯತ್ ಭಾಗ್ಯನಗರ ಕಾರ್ಯಾಲಯದಿಂದ ಈಗಾಗಲೇ ಸಂಬಂಧಿಸಿದ ಅಧಿಕೃತ ಏಜೆನ್ಸಿ ಆಗಿರ್ತಕ್ಕಂಥ ಬಾಪ್ನಾ ದಿಲೀಪ್ ಎನಿಮಲ್ಸ್ ರೈಟ್ಸ್ ಆ್ಯಂಡ್ ರಿಸರ್ವೇಷನ್ ಅಂತೇಳಿ ಟ್ರಸ್ಟ್, ಆ ಒಂದು ಟ್ರಸ್ಟ್ನವ್ರಿಗೆ ಈಗಾಗಲೇ ಟೆಂಡರ್ ಆಗಿದ್ದು ಅವರಿಗೆ ಕಾರ್ಯಾದೇಶನೂ ಸಹ ನೀಡಿದೆ. ಕೆಲವೊಂದು ತಾಂತ್ರಿಕ ತೊಂದರೆ ಅಂದರೆ ಈಗ ಅದಕ್ಕೆ ಎನಿಮಲ್ಗಳನ್ನು ಹಿಡಿದು ರಕ್ಷಣೆ ಮಾಡಿ ಅದಕ್ಕೆ ಏನು 2 ರೀತಿಯಲ್ಲಿ ಅವುಗಳನ್ನು ಕಾರ್ಯಾಚರಣೆ ಮಾಡಬೇಕಾಗ್ತದೆ. ಒಂದನೇದಾಗಿ ABC ಅಂದರೆ ಎನಿಮಲ್ ಬರ್ತ್ ಕಂಟ್ರೋಲ್ ಅಂತೇಳಿ ಅದರ ಅರ್ಥ. ಆ ಒಂದು ಎನಿಮಲ್ ಬರ್ತ್ ಕಂಟ್ರೋಲ್ ಪ್ರಕಾರ ಅವುಗಳಿಗೆ ಇಂಜೆಕ್ಟ್ ಮಾಡೋದು, ಮತ್ತು ಇನ್ನೊಂದು ARV ಅಂತಂದರೆ ಈ ಒಂದು ಆ್ಯಂಟಿ ರ್ಯಾಬಿಸ್ ವೈರಸ್ ಅನ್ನುವ ಒಂದು ಲಸಿಕೆಯನ್ನು ನೀಡುವಂಥ ಒಂದು ವ್ಯವಸ್ಥೆ ಈ ಒಂದು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಇರೋದರಿಂದ ಆ ಒಂದು ಪರಿಣಿತ ಏಜೆನ್ಸಿಯವರ ಹುಡುಕಾಟವನ್ನು ಮಾಡಿ ಈಗಾಗಲೇ ನಾವು ಕಾರ್ಯಾದೇಶ ಪತ್ರವನ್ನು ಸಹ ನಾವು ನೀಡಿದ್ದೇವೆ. ಈಗಾಗಲೇ ನಿನ್ನೆ ಸಹ ಅವರು ಬಂದು ನಮ್ಮ ಪಟ್ಟಣ ಪಂಚಾಯತ್ಗೆ ಭೇಟಿ ನೀಡಿ ಆದಷ್ಟು ಶೀಘ್ರವೇ ಆ ಒಂದು ಕಾರ್ಯವನ್ನು ಬೀದಿ ನಾಯಿಗಳನ್ನು ಬೇಗ ಆಗಬೇಕು ಅನ್ನೋದೇ ನಮ್ಮೆಲ್ಲರೂ ಒತ್ತಡ. ಆ ಒಂದು ಉದ್ದೇಶದಿಂದಲೇ ನಾವು ಸ್ಥಳೀಯ ಮುಖ್ಯಾಧಿಕಾರಿಗಳಿಗೆ ಮತ್ತು ಸಂಬಂಧಿಸಿದ ಜೈಗಳಿಗೆ ಒತ್ತಡ ಹಾಕಿ ಅವರನ್ನು ನಿನ್ನೆ ಕರೆ ಕಳಿಸಿ ಅವರಿಗೆ ಆದಷ್ಟು ಶೀಘ್ರವೇ ಕಾರ್ಯ ಮಾಡಲಿಕ್ಕೆ ಒತ್ತಾಯವನ್ನು ಹಾಕಿದ್ದೇವೆ. ಆದಷ್ಟು ಬೇಗವೇ ಈ ಕಾರ್ಯಕ್ರಮ ಆಗಬೇಕು, ಜನರಿಗೆ ಅನುಕೂಲ ಆಗಲಿ ಅನ್ನೋದು ನಮ್ಮ ಹೆಬ್ಬಯಕೆ. ಜೊತೆಗೆ ಈಗ ಒಂದು ಮೂಲದ ಪ್ರಕಾರ ಅಲ್ಲಿ ಅಧಿಕಾರಿಗಳು ಸಹ ಏನು ಗುತ್ತಿಗೆ ಪಡೆದಿರುವಂಥ ಅಧಿಕಾರಿಗಳು ಈಗಾಗಲೇ ಬಂದು ಇಷ್ಟರಲ್ಲಿ ಅಲ್ಲಿ ಶ್ವಾನಗಳನ್ನು ಹಿಡಿದು ಅನ್ನು ಆರೈಕೆ ಮಾಡ್ತಾರ ಅನ್ನುವಂಥ ಮಾತುಗಳಿದೆ. ಇದು ನ್ಯೂಸ್ 18ಗೆ ಏನು ಕಾಳಜಿ ಇದೆ. ನ್ಯೂಸ್ 18ನ ವರದಿಗೆ ಇಲ್ಲಿ ಸ್ಪಂದನೆ ಸಿಕ್ಕಿರುವಂಥ ಕಾರಣಕ್ಕಾಗಿ ಇಲ್ಲಿ ಜನರು ಸಹ ನ್ಯೂಸ್ 18ಗೆ ಇರ್ತಾರೆ. ಯಾಕಂತೇಳಿದರೆ ಭಾಗ್ಯನಗರದಲ್ಲಿ ಸಾಕಷ್ಟು ಜನ ವೆಹಿಕಲ್ ಮೂವ್ಮೆಂಟ್ಗಳಿವೆ, ಜೊತೆ ಜನಸಂಚಾರವಿದೆ. ಸರಿಸುಮಾರು 20-25 ಸಾವಿರ ಜನಸಂಖ್ಯೆ ಹೊಂದಿರುವಂಥ ಈ ಪಟ್ಟಣಕ್ಕೆ ಈಗಿರುವಂಥ ಏನು ಶ್ವಾನಗಳ ಆರೈಕೆ ಕೇಂದ್ರ ಇದೆ ಅದನ್ನು ಆದಷ್ಟು ಬೇಗನೆ ಆಗಲಿ ಅನ್ನೋಂಥ ಒತ್ತಾಯ ಇದೆ. ಆ ನಿಟ್ಟಿನಲ್ಲಿ ನ್ಯೂಸ್ 18 ಧ್ವನಿಗೆ ಈಗ ಅಧಿಕಾರಿಗಳು ಸಹ ಸ್ಪಂದಿಸ್ತಾ ಇರೋಕ್ಕಾಗಿ ನ್ಯೂಸ್ 18ಗೆ ಇಲ್ಲಿ ಜನ ಧನ್ಯವಾದಗಳನ್ನು ಹೇಳ್ತಾ ಇದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.